ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಾವಣ ಮಾಸದ ಎರಡನೆಯ ವ್ರತ ದಧಿವ್ರತ. ಏಕಾದಶಿ ದಿನದಂದು ಆ ದಧಿವ್ರತದ ಸಂಕಲ್ಪವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಶಾಖವ್ರತವನ್ನು ಮಾಡಿ ಆಮೇಲೆ ದಧಿವ್ರತದ ಸಂಕಲ್ಪವನ್ನು ಮಾಡಬೇಕು. ಮೊಸರಿನಿಂದ ಮಾಡಿದಂತಹ ಪದಾರ್ಥಗಳು ಅಥವಾ ಮೊಸರು ಇವುಗಳನ್ನು ಸರ್ವತಾ ಸ್ವೀಕಾರ ಮಾಡಬಾರದು. ಯಾರಿಗೆ ಹಿಂದಿನ ವ್ರತ ಆಗಿಲ್ಲವೋ ಈ ದಧಿ ಕ್ಷೀರವ್ರತವಾದರೂ ಮಾಡಬೇಕು ಅಂತನ್ನುವುದನ್ನು ಶಾಸ್ತ್ರ ತಿಳಿಸಿಕೊಡುತ್ತೆ. ಯಾಕೆಂದರೆ ಯಾವುದು ಮಾಡಲಿಕ್ಕಾಗತ್ತೋ ಅಂಥದ್ದನ್ನು ತ್ಯಾಗ ಮಾಡಬೇಕು. ವ್ರತ ಅಂತೆನ್ನುವುದಕ್ಕೆ ತ್ಯಾಗ ಅಂತ ಅರ್ಥವನ್ನು ನಾವು ಕೇಳಿದ್ದೇವೆ. ಆದ್ದರಿಂದ ತ್ಯಾಗವನ್ನು ನಮ್ಮಿಂದ ದಧಿಯನ್ನು ಮಾಡಲಿಕ್ಕಾಗತ್ತೆ. ಮೊಸರನ್ನು ಅವಶ್ಯವಾಗಿ ತ್ಯಾಗ ಮಾಡಲಿಕ್ಕೆ ನಮ್ಮಿಂದ ಆಗತ್ತೆ. ಆದ್ದರಿಂದ ಆ ದಧಿವ್ರತವು ಕ್ಷೀರವ್ರತವನ್ನಾದರೂ ಸುಲಭವಾದ ವ್ರತ ಅದನ್ನು ನಾವು ಮಾಡದೇ ಇದ್ದರೆ ನಮ್ಮಂತಹ ಮೂರ್ಖರು ಯಾರೂ ಇರೋದೇ ಇಲ್ಲ. ಅದರಿಂದ ಆ ದಧಿಯನ್ನು, ಮೊಸರನ್ನು ಮತ್ತು ಹಾಲನ್ನಾದರೂ ಕೂಡ ನಾವು ದೇವರ ಸಲುವಾಗಿ ಬಿಟ್ಟು ಅವನನ್ನು ಸಂತೋಷಪಡಿಸಬೇಕಾದದ್ದು ನಮ್ಮ ಕೆಲಸ. ಆದ್ದರಿಂದ ಆ ದಧಿಯಲ್ಲಿ ನಾವು ಭಗವಂತನ ಚಿಂತನೆಯನ್ನು ಮಾಡಿ ಅದನ್ನು ನಾವು ತ್ಯಾಗ ಮಾಡಬೇಕು. ದಧಿವ್ರತದ ಸಂಕಲ್ಪದ ಮಂತ್ರ ದಧಿಭಾದ್ರಪದೇ ಮಾಸಿ ವರ್ಜಯಿಷ್ಯೆ ಸದಾಹರೆ ಇಮಂ ಕರಿಷ್ಯೆ ನಿಯಮಂ ನಿರ್ವಿಘ್ನಂ ಕುರುದೆ ಕೇಶವ ಸಂಕರ್ಷಣಾರವಿಂದಾಕ್ಷ ಕರಿಷ್ಯೇಹಂ ದಧಿವ್ರತಂ ದ್ವಿತೀಯೇ ಮಾಸಿ ದೇವೇಶ ನಿರ್ವಿಘ್ನಂ ಕುರು ಮೇ ಪ್ರಭೋ. ಹೀಗೆ ಸಂಕಲ್ಪವನ್ನು ಮಾಡಿ ಮೊಸರನ್ನು ನಾನು ಬಿಡ್ತಾ ಇದ್ದೇನೆ ಸ್ವಾಮಿ, ಈ ಶ್ರಾವಣ ಮಾಸದಲ್ಲಿ ಇದನ್ನು ನಿರ್ವಿಘ್ನವಾಗಿ ಯಾವುದೇ ತೊಂದರೆ ಇಲ್ಲದೇನೆ ಇದನ್ನು ಪರಿಹಾರ ಮಾಡಪ್ಪ. ಸಂಕರ್ಷಣನೇ, ಕಮಲದಂತೆ ಕಣ್ಣುಗಳು ಉಳ್ಳಂತಹ ಭಗವಂತನೇ, ಚಾತುರ್ಮಾಸದ ಎರಡನೇ ತಿಂಗಳಿನ ಈ ದಧಿ ಅಂದರೆ ಮೊಸರಿನ ವ್ರತವನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲ ದೇವತೆಗಳಿಗೆ ಒಡೆಯನಾದಂತಹ ನೀನು ಯಾವ ತರಹದ ವಿಘ್ನವಿಲ್ಲದೇನೆ ನನ್ನ ಈ ದಧಿವ್ರತವನ್ನು ಸಂಪೂರ್ಣವಾಗಿ ಆಗುವಂತೆ ನನಗೆ ಆಶೀರ್ವಾದವನ್ನು ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಿ ಆ ದಧಿವ್ರತವನ್ನು ನಾವು ಮಾಡಬೇಕು. ಅಂತಹ ದಧಿವ್ರತವನ್ನು ಮಾಡಬೇಕಾದರೆ ಮಜ್ಜಿಗೆಯನ್ನು ತಗೋಬೇಕೋ ತಗೋಬಾರದು ಎಂಬಂತಹ ಪ್ರಶ್ನೆಯೂ ಕೂಡ ಬರ್ತದೆ. ಮಜ್ಜಿಗೆಯನ್ನು ಅವಶ್ಯವಾಗಿ ತೆಗೆದುಕೊಳ್ಳಬೇಕು. ಧರ್ಮಸಿಂಧುಕಾರರು ಕೂಡ ಹೇಳಿದ್ದಾರೆ. ಅದನ್ನು ತೆಗೆದುಕೊಳ್ಳುವ ವಿಧಾನ ಬೇರೆ ತರಹ ಇದೆ. ಮೊಸರನ್ನು ಮೊದಲು ಕಡಿಬೇಕು. ಕಡಿದೇನೆ ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಮೊಸರನ್ನು ಕಡಿದು ಒಂದು ಲೋಟಕ್ಕೆ 3 ಅಥವಾ 4 ಲೋಟಗಳು ನೀರನ್ನು ಹಾಕಬೇಕು. ಅಂದರೆ ಅಲ್ಲಿ ಏನು ಹೇಳಿದ್ದಾರೆ, 5 ಪಟ್ಟು ಅಥವಾ 6 ಪಟ್ಟು 3 ಪಟ್ಟು ಹೀಗೆ ನೀರನ್ನು ಸೇರಿಸಿ ಅದನ್ನು ಮಜ್ಜಿಗೆಯನ್ನು ಕಡಿದಾಗ ಮಾತ್ರ ಸ್ವೀಕಾರ ಮಾಡಲಿಕ್ಕೆ ಬರ್ತದೆ. ಕಡಿಯದೇ ಇದ್ದರೆ ಹಾಗೆ ಗಂಟಿದ್ದರೆ ಮೊಸರನ್ನು ತಿಂದಂತಹ ಇದು ಬರ್ತದೆ. ಆದ್ದರಿಂದ ಮೊಸರನ್ನು ತಿನ್ನಬಾರದು ಅಂತಂದರೆ ಅದನ್ನು ಕಡಿದು ಮಜ್ಜಿಗೆ ರೂಪದಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೀಗೆ ಅದರ ನಿಯಮಗಳನ್ನು ತಿಳಿಸಿಕೊಟ್ಟಿದ್ದಾರೆ. ತಕ್ರಾದಿಗಳು ಸರ್ವತಾ ನಿಷಿದ್ಧವಲ್ಲ. ಅದನ್ನು ತೆಗೆದುಕೊಳ್ಳುವ ವಿಧಾನ ಈ ತರಹ ಇದ್ದಿದ್ದರಿಂದ ಮಜ್ಜಿಗೆಯನ್ನು ಸ್ವೀಕಾರ ಮಾಡಲು ಅವಶ್ಯವಾಗಿ ಬರ್ತದೆ. ಆದ್ದರಿಂದ ಅಶಕ್ತರಾಗಿದ್ದರೂ ಕೂಡ ದಧಿಯನ್ನು ಬಿಡಬಹುದು, ಅಶಕ್ತರಾಗಿದ್ದರೂ ಕ್ಷೀರವನ್ನು ಬಿಡಬಹುದು. ಶಾಖ ಮಾಡಲಿಕ್ಕಾಗಿಲ್ಲ, ಆಮೇಲೆ ದ್ವಿದಳ ಮಾಡಲಿಕ್ಕಾಗಿಲ್ಲ ಅಂತಂದರೆ ಈ ಮಧ್ಯದಲ್ಲಿ 2 ವ್ರತವನ್ನಾದರೂ ಕೂಡ ಅವಶ್ಯವಾಗಿ ಮಾಡಬೇಕು ಅಂತೆಂಬುದು ಇದರಿಂದ ಸೂಚಿತವಾಗಿದೆ. ಆಮೇಲೆ ದಧಿವ್ರತದ ಸಮರ್ಪಣೆಯೂ ಕೂಡ ಹೀಗಿದೆ. ಸಂಕರ್ಷಣ ನಮಸ್ತುಭ್ಯಂ ಶ್ರಾವಣೇ ಮತ್ಕೃತೇನ ಚ ದಧಿವ್ರತೇನ ದೇವೇಶ ಪ್ರೀತೋ ಭವ ಜನಾರ್ದನ. ಸಂಕರ್ಷಣನೇ, ನಿನಗೆ ನಮಸ್ಕಾರ. ಶ್ರಾವಣ ಮಾಸದಲ್ಲಿ ನಾನು ಮಾಡಿದಂತಹ ದಧಿವ್ರತವನ್ನು ಸಂಪೂರ್ಣವಾಗಿ ಮಾಡಿಸಿದ್ದೀಯಾ. ನಿನ್ನ ಅನುಗ್ರಹದಿಂದ ಮಾಡಿದ್ದೇನೆ. ಜನಾರ್ದನನೇ, ದೇವದೇವನೇ,
ಈ ದಧಿವ್ರತದಿಂದ ನೀನು ಪ್ರೀತನಾಗಿ ಅವಶ್ಯವಾಗಿ ನನಗೆ ಅನುಗ್ರಹವನ್ನು ಮಾಡು ಅಂತ ಹೀಗೆ ಭಾದ್ರಪದ ಮಾಸದ ಶುಕ್ಲ ಪಕ್ಷ ದ್ವಾದಶಿಯಂದು ಇದನ್ನು ಸಮರ್ಪಣೆ ಮಾಡಬೇಕು ಅಂತೆಂಬುದಾಗಿ ಶಾಸ್ತ್ರ ತಿಳಿಸಿಕೊಡುತ್ತದೆ. ಆದ್ದರಿಂದ ಈ ದಧಿವ್ರತ ವಿಶೇಷವಾಗಿ ಮಾಡಿ ಅಶಕ್ತರು ಶಕ್ತರು ಎಲ್ಲರೂ ಸುಲಭವಾಗಿ ಮಾಡುವಂತಹ ವ್ರತ. ಇದು ಕಷ್ಟ ಅಂತೆನ್ನುವುದು ಹೇಳಲಿಕ್ಕೆ ಆಗೋದಿಲ್ಲ. ಸುಲಭವಾದ ವ್ರತವನ್ನು ದೇವರು ಕೊಟ್ಟಾಗ ಅದನ್ನು ನಾವು ಮಾಡಿ ಅವನನ್ನು ಪ್ರೀತ ಮಾಡೋದು, ಅವನನ್ನು ಸಂತೋಷಪಡಿಸುವುದು ನಮ್ಮ ಕರ್ತವ್ಯ ಅಂತ ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.